ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಉಪಹಾರ ಕೂಟ ಸಭೆಯ ಮೂಲಕ ಒಗ್ಗಟ್ಟು ಪ್ರದರ್ಶನ. ಸಿಎಂ ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಉಪಹಾರ ಕೂಟ ಸಭೆಯ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಉಪಹಾರ ಕೂಟಕ್ಕೆ ಸಚಿವರನ್ನ ಆಹ್ವಾನಿಸಿರೋ ಸಿಎಂ ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ಈ ಒಂದು ಉಪಹಾರ ಕೂಟದ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸಚಿವರನ್ನು ಕೂಡ ಈ ಒಂದು ಉಪಹಾರ ಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ನಮ್ಮಲ್ಲಿ ಯಾವ ರೀತಿ ಒಗ್ಗಟ್ಟಿದೆ ಅಂತ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಸಚಿವರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಹ್ವಾನಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ಯಾ ಅಧಿಕಾರ ಹಂಚಿಕೆ ಕದನ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಏನಾದ್ರೂ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಬೀಳುತ್ತಾ ಎಂಬ ಕುತೂಹಲಕಾರಿ ಪ್ರಶ್ನೆ ಕೂಡ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಯಾಕೆಂತಂದ್ರೆ ಒಂದು ಪವರ್ ಶೇರಿಂಗ್ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಅವರಿಗೆ ಇದೊಂದು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಜೊತೆಗೆ ತಮ್ಮ ಪಕ್ಷದಲ್ಲೇ ಒಡಕಿದೆ ಅಂತ ಬಿಜೆಪಿ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು. ಒಡೆದ ಮನೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಂತ. ಯಾಕೆಂತಂದ್ರೆ ಸಿಎಂ ಬಣ ಒಂದ್ ಕಡೆ, ಡಿಸಿಎಂ ಬಣ ಒಂದ್ ಕಡೆ, ಆ ರೀತಿಯಾಗಿ ಆಗಿತ್ತು ಕಾಂಗ್ರೆಸ್. ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಲಿಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹೈಕಮಾಂಡ್ ಒಂದು ಉಪಹಾರ ಕೂಟವನ್ನು ಆಯೋಜನೆ ಮಾಡ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದೆ. ಆದರೆ ವಿರೋಧ ಪಕ್ಷಕ್ಕೂ ಕೂಡ ಟಕ್ಕರನ್ನು ಕೊಡುವ ಕೆಲಸವನ್ನ ಮಾಡಬೇಕಾಗತ್ತೆ. ನಮ್ಮಲ್ಲಿ ಯಾವ ರೀತಿ ಒಗ್ಗಟ್ಟಿದೆ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡ್ರ ಅಂತ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ವಿರೋಧ ಪಕ್ಷದವರು ಪ್ರತಿ ಬಾರಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಕಾಂಗ್ರೆಸ್ ಅಂತೂ ಒಡೆದ ಮನೆ ಆಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸೀಟನ್ನ ಬಿಟ್ಕೊಂಡಂಗೆ ಕಾಣ್ತಾ ಇಲ್ಲ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ಹಾಗಾಗಿ ಈ ಒಂದು ಸರ್ಕಾರ ಉಳಿಯೋದೇ ಇಲ್ಲ ಅಂತ ಬಿಜೆಪಿ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು. ಆದ್ರೆ ಅವರಿಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ ಉತ್ತರವನ್ನ ಕೊಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಿಎಂ ಸರ್ಕಾರಿ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಕೇವಲ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಆಹ್ವಾನವನ್ನ ನೀಡಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಹ್ವಾನವನ್ನ ನೀಡಿದ್ದಾರೆ. ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಚಿವರು ಕೂಡ ಹೋಗ್ತಾರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ.